ಕರ್ನಾಟಕದ ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆಯ ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತು. ವೆಲ್ಕಮ್ ಟು ದ ಡೇ 14 ಆಫ್ ನಮ್ಮ ನಾಡು. ಮುಂಚೆ ಮೈಸೂರು ಜಿಲ್ಲೆಯ ಭಾಗವಾಗಿದ್ದ ಈ ಜಿಲ್ಲೆ 1997ರಲ್ಲಿ ನೂತನ ಜಿಲ್ಲೆ ಆಯಿತು. ಇದರ ಪ್ರಾಚೀನದ ಹೆಸರು ಅರಿಕುಠಾರ. ಚಾಮರಾಜೇಂದ್ರ ಒಡೆಯರ ಸವಿ ನೆನಪಿಗಾಗಿ ಇದನ್ನ ಚಾಮರಾಜನಗರ ಅಂತ ಮರುನಾಮಕರಣ ಮಾಡಲಾಯಿತು. ಕರ್ನಾಟಕದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಬಂಡೀಪುರದ ನ್ಯಾಷನಲ್ ಪಾರ್ಕ್. ಇಲ್ಲಿ ಹುಲಿಗಳು, ಆನೆಗಳು, ಜಿಂಕೆಗಳ ಜೊತೆಗೆ ಹಲವಾರು ಪ್ರಾಣಿಗಳು ಕಾಣಸಿಗುತ್ತೆ. ಕೊಳ್ಳೇಗಾಲದ ಬಳಿ ಬೆಟ್ಟಗಳ ಅಂಚಿನಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನ ಇದೆ. ಇಲ್ಲಿಯ ಬಿಳಿಗಿರಿ ರಂಗನ ಬೆಟ್ಟಗಳ ಶ್ರೇಣಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಜೊತೆಗೆ ಬಿಳಿಗಿರಿ ರಂಗನಾಥ ವನ್ಯಜೀವಿ ಧಾಮ ಕೂಡ ಇಲ್ಲಿದೆ. ಕನ್ನಡಕ್ಕೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೀಡಿದ ಗಾಜನೂರು ಇದೇ ಜಿಲ್ಲೆಯಲ್ಲಿರೋದು. ತಮಿಳುನಾಡಿಗೆ ಕಳಿಸೋ ಕಾವೇರಿ ನೀರನ್ನು ಅಳೆಯುವ ಜಲಮಾಪನ ಕೇಂದ್ರ ಇರೋದು ಇಲ್ಲಿನ ಬಿಳಿಗುಂಡ್ಲು ಎಂಬಲ್ಲಿ. ಕಾವೇರಿ ನದಿ ಸೃಷ್ಟಿಸುವ ಭರಚುಕ್ಕಿ ಫಾಲ್ಸ್ ಹಾಗೂ ಹೊಗೇನಕಲ್ ಫಾಲ್ಸ್ ಇರೋದು ಇದೇ ಚಾಮರಾಜನಗರ ಜಿಲ್ಲೆಯಲ್ಲಿ. ಸುವರ್ಣಾವತಿ, ಕಬಿನಿ ಹಾಗೂ ಮೊಯಾರ್ ನದಿಗಳು ಇಲ್ಲಿ ಹರಿಯುವ ಮುಖ್ಯ ನದಿಗಳು. ಗುಂಡಾಲ್ ಅಣೆಕಟ್ಟು ಹಾಗೂ ಸುವರ್ಣವತಿ ಅಣೆಕಟ್ಟುಗಳು ಇಲ್ಲಿನ ಪ್ರಮುಖ ಜಲಾಶಯಗಳು. ಇವಾಗ ನೀವು ಹೇಳಿ, ಈ ಚಿತ್ರದಲ್ಲಿ ಕಾಣುವ ಜಿಲ್ಲೆ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.